ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ವಿವಿಧ ನೀರಿನ ಮೂಲಗಳ pH ಮೌಲ್ಯವನ್ನು ಗುರುತಿಸುವುದು ಹೇಗೆ ಎಂದು ಒಂದು ಪ್ರಯೋಗದ ಮೂಲಕ ತಿಳಿಯೋಣ. ಪ್ರಯೋಗಕ್ಕೆ ಬೇಕಾದ ಸಾಮಗ್ರಿಗಳೆಂದರೆ 4 ಬೀಕರ್ಗಳ ಅವಶ್ಯಕತೆ ಇದೆ, ಹಾಗೆ pH ಸ್ಕೇಲಿನ ಅವಶ್ಯಕತೆ ಇದೆ ಮತ್ತು pH ಪೇಪರ್ಗಳು ಬೇಕು. ಮೊದಲನೇ ಬೀಕರಿನಲ್ಲಿ ಬೋರ್ವೆಲ್ ನೀರನ್ನು ತೆಗೆದುಕೊಂಡಿದ್ದೇವೆ. ಎರಡನೇ ಬೀಕರ್ನಲ್ಲಿ ಕೆರೆಯ ನೀರನ್ನು ತೆಗೆದುಕೊಂಡಿದ್ದೇವೆ. ಮೂರನೇ ಬೀಕರಿನಲ್ಲಿ ನಲ್ಲಿ ನೀರನ್ನು ಸಂಗ್ರಹಿಸಲಾಗಿದೆ. ನಾಲ್ಕನೇ ಬೀಕರಿನಲ್ಲಿ ಬಾವಿ ನೀರನ್ನು ಸಂಗ್ರಹಿಸಲಾಗಿದೆ. ಈಗ ಪ್ರತಿಯೊಂದು ಬೀಕರ್ಗೂ ಇಕ್ಕಳದ ಸಹಾಯದಿಂದ pH ಪೇಪರ್ ಅನ್ನು ಅದ್ದೋಣ. ಅದರಲ್ಲಿ ಆಗುವ ಬದಲಾವಣೆಯನ್ನ ಗಮನಿಸೋಣ. ಬೋರ್ವೆಲ್ ನೀರಿಗೆ ಅದ್ದಿದ pH ಪೇಪರ್ ಹಳದಿ ಬಣ್ಣವನ್ನ pH ಸ್ಕೇಲ್ನಲ್ಲಿ ಹೋಲುತ್ತಿದೆ. ಇದರ ಅರ್ಥ ಬೋರ್ವೆಲ್ ನೀರು ಇಲ್ಲಿ ತಟಸ್ಥವಾಗಿದೆ, ತಟಸ್ಥ ಗುಣವನ್ನ ಹೊಂದಿದೆ. ಹಾಗೆ ಎರಡನೇ ಬೀಕರ್ನಲ್ಲಿರುವ ಕೆರೆ ನೀರಿಗೆ pH ಪೇಪರ್ ಅನ್ನು ಅದ್ದುತ್ತಾ ಇದ್ದೇವೆ. ಇಲ್ಲಿ ಕೆಂಪು ಬಣ್ಣವನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಂಪು ಬಣ್ಣವು ಆಮ್ಲೀಯ ಗುಣವನ್ನ ತೋರಿಸ್ತಾ ಇದೆ. ಇದು ನಂಬರ್ 2ಕ್ಕೆ ಹೊಂದುತ್ತಾ ಇದೆ. ಹಾಗೆ ಮೂರನೇ pH ಪೇಪರ್ ಅನ್ನು ತೆಗೆದುಕೊಂಡು ನಲ್ಲಿ ನೀರಿನಲ್ಲಿ ಅದ್ದುತ್ತಾ ಇದ್ದೀವಿ. ಈ ನಲ್ಲಿ ನೀರು ಕೂಡ 7ನೇ ಬಣ್ಣವನ್ನ ಹೊಂದುತ್ತಾ ಇದೆ, ತಟಸ್ಥ ಗುಣವನ್ನ ಅದು ತೋರಿಸ್ತಾ ಇದೆ. ಹಾಗೆಯೇ 4ನೇ pH ಪೇಪರ್ ಅನ್ನ ಬಾವಿ ನೀರಿನಲ್ಲಿ ಅದ್ದಿದಾಗ ಅದು ನೀಲಿ ಬಣ್ಣವನ್ನ ಹೋಲ್ತಾ ಇದೆ. 13ನೇ ಸಂಖ್ಯೆಗೆ ಅದು ಸಮವಾಗಿದೆ. ಹಾಗಾಗಿ ಇದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿದೆ. ಒಟ್ಟಾರೆ ನಾವು ಪ್ರತಿನಿತ್ಯ ವಿವಿಧ ನೀರಿನ ಮೂಲಗಳನ್ನ ಬಳಸ್ತಾ ಇರ್ತೇವೆ. ಈ ನೀರಿನಲ್ಲಿ ಇರುವ ಆಮ್ಲೀಯ ಗುಣ, ಪ್ರತ್ಯಾಮ್ಲೀಯ ಗುಣ, ತಟಸ್ಥ ಗುಣವನ್ನ ಈ ಪ್ರಯೋಗದ ಮೂಲಕ ನಾವು ಈಗ ತಿಳಿದಿದ್ದೇವೆ. 0ಯಿಂದ 6ರವರೆಗಿನ ಬಣ್ಣಗಳು ಆಮ್ಲೀಯ ಗುಣವನ್ನ ಬಿಂಬಿಸಿದರೆ 7ನೇ ಬಣ್ಣವು ತಟಸ್ಥ ಗುಣವನ್ನ ಬಿಂಬಿಸುತ್ತದೆ ಮತ್ತು 8ರಿಂದ 14ನೇವರೆಗಿನ ಬಣ್ಣಗಳು ಪ್ರತ್ಯಾಮ್ಲೀಯ ಗುಣವನ್ನ ಬಿಂಬಿಸುತ್ತವೆ ಎಂಬುದನ್ನ ನಾವು ಅರಿತಿದ್ದೇವೆ. ಧನ್ಯವಾದಗಳು ವೀಕ್ಷಕರೇ.